ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಬ್ಬ ಆಗಿರೋದ್ರಿಂದ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಈ ಸಲ ಹಬ್ಬ ಮಾಡ್ತಿಲ್ಲ, ನಮಗೆ ಸೂತ್ಕ ಇರೋದ್ರಿಂದ ಜಸ್ಟ್ ಪೂಜೆ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಫಸ್ಟ್ ಮನೆ ಒರೆಸ್ಕೊಂಡೆ, ಅದಾದಮೇಲೆ ಹೊಸ್ಲೆಲ್ಲ ಕ್ಲೀನಾಗಿ ತೊಳೆದಿದ್ದೆ ನಾನು ಫಸ್ಟೇ. ಈಗ ಒಂದು ಬಟ್ಟೆ ಎತ್ಕೊಂಡು ಅದನ್ನು ಒರೆಸ್ಕೋತಾ ಇದ್ದೀನಿ, ವಾಟರ್ ಏನೂ ಇಲ್ಲದೆ ಇರೋ ಥರ. ಕೆಲವರೆಲ್ಲ ಬರೀ ಅರಿಶಿನ ಹಾಕೋತಾರೆ, ನಾನು ಅರಿಶಿನ ಪ್ಲಸ್ ಗಂಧ ಎರಡೂ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು, ಅದಕ್ಕೆ ನಾನು ಅರಿಶಿನ ಪ್ಲಸ್ ಗಂಧ ಎರಡೂ ಮಿಕ್ಸ್ ಮಾಡಿ ಇಡ್ತೀನಿ. ಇನ್ನು ಬೊಟ್ಟೆಲ್ಲ ನಾನು ಸಿಂಪಲಾಗಿ ಇಟ್ಕೋತೀನಿ, ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಬೇಗ ಗಲೀಜಾಗಿಬಿಡುತ್ತೆ ಅಂತ ಸಿಂಪಲಾಗಿ ಇಟ್ಕೋತೀನಿ. ಫೈನಲ್ ಲುಕ್ ಈ ಥರ ಇದೆ. ಸಿಂಪಲಾಗಿ ರಂಗೋಲಿ ಸಹ ಹಾಕ್ಕೊಂಡಿದ್ದೀನಿ. ನಾನೇನು ರಂಗೋಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಏನಿಲ್ಲ. ಮುಂಚೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಈಗ ದೀಪ ಹಚ್ತಿದ್ದೀನಿ. ನನಗೆ ರಾಯರು ಅಂದರೆ ತುಂಬಾ ಇಷ್ಟ, ನಂಬ್ತೀನಿ ಕೂಡ. ರಾಯರಿಗೆ ಇಷ್ಟ ಅಂತ ಮಲ್ಲಿಗೆ ಹೂವು ಹಾಕಿದ್ದೀನಿ. ನಾನು ಫ್ರೂಟ್ಸ್ ಎಲ್ಲ ಏನೂ ಇಟ್ಟಿರಲಿಲ್ಲ ದೇವ್ರ ಮುಂದೆ. ಫ್ರೂಟ್ಸ್ ಎಲ್ಲ ಇಡೋದ್ರಿಂದ ಅದು ಹಬ್ಬದ ರೂಪದಲ್ಲೇ ಆಗುತ್ತೆ ಅಂತ ಹೇಳಿದ್ರು. ನಮಗೆ ಜಸ್ಟ್ ಪೂಜೆ ಮಾಡೋಕ್ಕೆ ಹೇಳಿದ್ರು. ಹಬ್ಬದ ಹೆಸರಿಟ್ಕೊಳ್ದೆ ಪೂಜೆ ಮಾಡ್ಬೋದು. ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ಅಂತ ಕಮೆಂಟ್ ಮಾಡಿ. ತುಂಬಾ ನಂಬ್ತಾರೆ ರಾಯರನ್ನ. ನಾನು ಸಹ ಪ್ರತಿ ಗುರುವಾರ ರಾಯರಿಗೆ ಪೂಜೆ ಮಾಡ್ತೀನಿ. ಏನೋ ಒಂಥರ ನೆಮ್ಮದಿ ಸಂತೋಷ ಆ ದಿನ ನನಗೆ. ನೋಡಿ ಈ ಥರ ಮಾಡಿದ್ದೆ, ತೀರಾ ಅಂದರೆ ತೀರಾ ಸಿಂಪಲ್. ಫ್ರೂಟ್ಸ್ ಎಲ್ಲ ಏನು ಇಡಕ್ಕೆ ಹೋಗಲಿಲ್ಲ ನಾನು. ಹಾಗೆ ಹಬ್ಬ ಅಂದಮೇಲೆ ಒಂದು ಸ್ವೀಟ್ ಇಲ್ಲದೆ ಇದ್ದರೆ ಆಗುತ್ತಾ, ಅದಕ್ಕೆ ಅಂತಲೇ ಶಾವಿಗೆ ಪಾಯಸ ಮಾಡ್ತಿದ್ದೀನಿ ವಿತೌಟ್ ತುಪ್ಪ. ಯಾರಿಗೆಲ್ಲ ತುಪ್ಪ ಇಷ್ಟ ಆಗಲ್ವೋ ಅವರು ಎಣ್ಣೆಲೇ ಮಾಡ್ಕೋಬೋದು. ನನಗೂ ಸಹ ತುಪ್ಪ ಇಷ್ಟ ಆಗಲ್ಲ, ನಾನು ಎಣ್ಣೆಲೇ ಮಾಡ್ಕೋತೀನಿ. ಈಗ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಕೆಲವರೆಲ್ಲ ತುಪ್ಪ ಇಷ್ಟಪಡಲ್ಲ ಅಂಥವರು ಇದನ್ನು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆಗ ನಾನು ದ್ರಾಕ್ಷಿ ಸಹ ಫ್ರೈ ಮಾಡಿಕೊಂಡೆ. ಈಗ ಅದಕ್ಕೇ ಸ್ವಲ್ಪ ಶಾವಿಗೆ ಹಾಕ್ಕೊಂಡು ಅದನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. 1 ಗ್ಲಾಸಷ್ಟು ಮಿಲ್ಕ್ ಹಾಕ್ಕೊಂಡು 2 ಗ್ಲಾಸಷ್ಟು ವಾಟರ್ ಹಾಕ್ಕೋತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೇನಾದರೂ ಮಿಲ್ಕ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತಿದ್ರೆ ಅರ್ಧ ಗ್ಲಾಸ್ ಮಿಲ್ಕ್ ಹಾಕ್ಕೊಂಡು 2.5 ಗ್ಲಾಸ್ ವಾಟರ್ ಹಾಕ್ಕೋಬೋದು. ಕೆಲವರು ಮಿಲ್ಕ್ ಇಷ್ಟಪಡಲ್ಲ ಅಂಥವರು ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. ಮಿಲ್ಕ್ನ ಚೆನ್ನಾಗಿ ಕುದಿಸ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೊಳ್ಳಿ, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ಇಷ್ಟಾದರೆ ಸಾಕು. ಈಗ ಇದಕ್ಕೇ ನಾವು ಹುರಿದಿಟ್ಕೊಂಡಿರೋಂಥ ಶಾವಿಗೆ ಹಾಕ್ಕೋಬೇಕು. ಇದನ್ನು ಗಂಟು ಇಲ್ಲದೇ ಇರೋ ಥರ ಕಲಿಸ್ಕೊಳ್ಳಿ ನೀಟಾಗಿ, ಯಾಕಂದರೆ ಫ್ರೈ ಮಾಡ್ಕೋಬೇಕಾದ್ರೆ ಒಂದೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ನೀಟಾಗಿ ಗಂಟು ಇಲ್ಲದೇ ಇರೋ ಥರ ಕಲಿಸ್ಕೋಬೇಕು. ಸಿಂಪಲ್ ಫ್ರೆಂಡ್ಸ್, ಇದು ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ, ತುಪ್ಪ ಇಲ್ಲ, ಆದರೂ ಚೆನ್ನಾಗಿರುತ್ತೆ. ನೀವು ತುಪ್ಪ ಇಷ್ಟಪಡ್ದವ್ರು ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕೆಲವರೆಲ್ಲ ತುಪ್ಪ ಹಾಲು ಏನೂ ಇಷ್ಟಪಡೋದಿಲ್ಲ ಅಂಥವರು ಈ ಥರ ಒಂದ್ಸಲ ಟ್ರೈ ಮಾಡ್ಬೋದು. ಈಗ ಚೆನ್ನಾಗಿ ಕುದೀತಾ ಇದೆ, 1/4 ಭಾಗ ಬೆಂದಿದ್ರೆ ಸಾಕು ನಮಗೆ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ನಾವು ಹಾಲು ಯಾವ ಗ್ಲಾಸಲ್ಲಿ ತೊಗೊಂಡಿದ್ವೋ ಅದೇ ಗ್ಲಾಸಲ್ಲಿ ಅರ್ಧ ತೊಗೊಂಡ್ರೆ ಸಾಕು. ನೀವೇನಾದರೂ ಸ್ವೀಟ್ ತುಂಬ ಇಷ್ಟಪಡೋರಾದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಒಂದು 2-3 ಸ್ಪೂನ್ಸ್ ಅಷ್ಟು ಎಕ್ಸ್ಟ್ರಾ ಹಾಕ್ಕೋಬೋದು. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಸಕ್ಕರೆ ಅಂಶ ಎಲ್ಲ ಹಿಡಿಬೇಕು ಶಾವಿಗೆಗೆ. ಈಗ ಅದಕ್ಕೇ ಏಲಕ್ಕಿ ಓಪನ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ, ಪ್ಲಸ್ ಫ್ರೈ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡೆ. ಏಲಕ್ಕಿ ಪುಡಿ ಇದ್ದರೆ ನೀವು ಏಲಕ್ಕಿ ಪುಡಿ ಸಹ ಹಾಕ್ಕೋಬೋದು, ಪುಡಿ ಇರಲಿಲ್ಲ ಅದಕ್ಕೇ ನಾನು ಏಲಕ್ಕಿ ಓಪನ್ ಮಾಡಿ ಹಾಕ್ಕೊಂಡೆ. ಈಗ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಸಕ್ಕರೆ ಅಂಶ ಶಾವಿಗೆಗೆಲ್ಲ ಹಿಡಿಯೋ ತನಕ. ನೋಡಿ ಈ ಥರ ಆಗಿದೆ, ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ನಿಮ್ಗೇನಾದರೂ ಇನ್ನೂ ನೀರಾಗಿ ಬೇಕು ಅಂದರೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು ತಿನ್ನಬೇಕಾದ್ರೆ. ಇದೇ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ.